ರವೀನಾ ಟಂಡನ್ ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಏರ್ ಇಂಡಿಯಾದಲ್ಲಿ ಕುಳಿತ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ರವೀನಾ ಟಂಡನ್ ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಏರ್ ಇಂಡಿಯಾದಲ್ಲಿ ಕುಳಿತ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ರವೀನಾ ಈ ಫೋಟೋ ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಲಂಡನ್ಗೆ ಹೊರಟಿದ್ದ AI-171 ವಿಮಾನ ಅಪಘಾತದಿಂದ ಏರ್ ಇಂಡಿಯಾದ ಮೇಲೆ ಅಪನಂಬಿಕೆಯ ನೆರಳು ಬಿದ್ದಿದೆ. ನಟಿ ರವೀನಾ ಟಂಡನ್ ವಿಮಾನಯಾನ ಸಂಸ್ಥೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಪರಿಸ್ಥಿತಿ ಗಂಭೀರವಾಗಿದೆ. ಸಿಬ್ಬಂದಿಯ ಸ್ವಾಗತಾರ್ಹ ನಗು ದುಃಖದಿಂದ ಕೂಡಿದೆ ಅಂತ ರವೀನಾ ಟಂಡನ್ ಹೇಳಿದ್ದಾರೆ. ರವೀನಾ ವಿಮಾನದೊಳಗೆ ತಮ್ಮ ಹಲವಾರು ಫೋಟೋಗಳನ್ನು ತೆಗೆದು ಶೇರ್ ಮಾಡಿದ್ದಾರೆ. ಅವರ ಬೋರ್ಡಿಂಗ್ ಪಾಸ್ನ ಚಿತ್ರವನ್ನು ಸಹ ಹಂಚಿಕೊಂಡಿದ್ದಾರೆ. ಹೊಸ ಆರಂಭ, ಎಲ್ಲ ಪ್ರತಿಕೂಲಗಳ ವಿರುದ್ಧ ಮತ್ತೆ ಎದ್ದು ಹಾರಲು, ಎಲ್ಲವನ್ನೂ ಎತ್ತುಕೊಂಡು ಪ್ರಾರಂಭಿಸಲು, ಹೆಚ್ಚಿನ ಶಕ್ತಿಯ ಕಡೆಗೆ ಹೊಸ ಸಂಕಲ್ಪ ಎಂದು ಬರೆದಿದ್ದಾರೆ. ಗಂಭೀರ ವಾತಾವರಣ ಮತ್ತು ಸಿಬ್ಬಂದಿಗಳು ದುಃಖದಿಂದ ಕೂಡಿದ ನಗು, ಮೌನವಾದ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳು, ಮಾತನಾಡದ ಸಂತಾಪ ಮತ್ತು ಸೂಕ್ಷ್ಮ ಆತ್ಮವಿಶ್ವಾಸ, ಎಂದಿಗೂ ವಾಸಿಯಾಗದ ಗಾಯ, ಮತ್ತೆ ಬಲಶಾಲಿ ಆಗಲು ಇಚ್ಛಾಶಕ್ತಿ ಅಂತ ರವೀನಾ ಟಂಡನ್ ತಮ್ಮ ಫೋಟೋ ಜೊತೆ ಶೀರ್ಷಿಕೆ ಬರೆದು ಪೋಸ್ಟ್ ಮಾಡಿದ್ದಾರೆ. ಇದಕ್ಕೂ ಮೊದಲು ಹಾಸ್ಯ ನಟ ವೀರ್ದಾಸ್ ವಿಮಾನಯಾನ ಸಂಸ್ಥೆಯನ್ನು ಸಮರ್ಥಿಸಿಕೊಳ್ಳಲು ಮುಂದೆ ಬಂದಿದ್ರು. ಇದು ಅನೇಕ ಕುಟುಂಬಗಳಿಗೆ ದುರಂತದ ದಿನ. ನಮ್ಮ ಪ್ರಾರ್ಥನೆಗಳು ಅವರೊಂದಿಗೆ ಇವೆ. ನಾನು ಸಿಬ್ಬಂದಿಗೆ ನನ್ನ ಬೆಂಬಲವನ್ನು ಸೂಚಿಸಲು ಬಯಸ್ತೇನೆ. ನಾನು ನನ್ನ ಜೀವನದುದ್ದಕ್ಕೂ ಏರ್ ಇಂಡಿಯಾದಲ್ಲೇ ಪ್ರಯಾಣಿಸಿದ್ದೇನೆ. ಇದು ಸಮಸ್ಯೆಗಳಿಲ್ಲದ ವಿಮಾನಯಾನ ಸಂಸ್ಥೆಯಲ್ಲ, ಆದರೆ ಅವರು ಅತ್ಯುತ್ತಮ ಸಿಬ್ಬಂದಿಯನ್ನು ಹೊಂದಿದ್ದಾರೆ ಅಂತ ನನಗೆ ತಿಳಿದಿದೆ ಎಂದು ವೀರ್ ತಮ್ಮ ಎಕ್ಸ್ನಲ್ಲಿ ಬರೆದಿದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ 242 ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನು ಹೊತ್ತೊಯ್ತಾ ಇದ್ದ ಬೋಯಿಂಗ್ 787 ಡ್ರೀಮ್ ಲೈನರ್ ಜೂನ್ 12ರಂದು ಮೆಘನಿ ನಗರದಲ್ಲಿರುವ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ಗೆ ಡಿಕ್ಕಿ ಹೊಡೆಯಿತು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನವಾಯಿತು. ಈ ದುರಂತದಲ್ಲಿ 241 ಜನರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ 169 ಭಾರತೀಯರು, 53 ಬ್ರಿಟನ್ನರು, 7 ಪೋರ್ಚುಗೀಸರು ಮತ್ತು ಒಬ್ಬ ಕೆನಡಿಯನ್ ಸೇರಿದ್ದಾರೆ. 11A ಸೀಟ್ನಲ್ಲಿ ಕುಳಿತಿದ್ದ ವಿಶ್ವಾಸ್ ಕುಮಾರ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿದ ಏಕೈಕ ವ್ಯಕ್ತಿಯಾಗಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಒಟ್ಟು 270 ಜನರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಲಂಡನ್ಗೆ ತೆರಳುತ್ತಾ ಇದ್ದ ವಿಮಾನದಲ್ಲಿದ್ದ 241 ಜನರು ಮತ್ತು BJ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದ ನಂತರ ಸಾವನ್ನಪ್ಪಿದ 29 ಜನರು ಸೇರಿದ್ದಾರೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ವಿಮಾನದಲ್ಲಿದ್ದರು. ಮೃತರಲ್ಲಿ ಅವರು ಒಬ್ಬರು. 68 ವರ್ಷದ ರೂಪಾನಿ ಲಂಡನ್ನಲ್ಲಿರುವಂತಹ ತಮ್ಮ ಮಗಳನ್ನ ಭೇಟಿ ಮಾಡಲು ತೆರಳುತ್ತಾ ಇದ್ರು.